ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಜಾನಕಿ ಹಿರಿಯ ಸೊಸೆಯಾಗಿ ಬಂದ್ಮೇಲೆ ನನ್ನ ಎಲ್ಲ ಅಧಿಕಾರಗಳನ್ನು ಅವಳು ಕೊಟ್ಬಿಡ್ತಾರೆ. ಆಗ ನಾನು ಅವಳ ಥರ ಬದುಕಬೇಕು. ಅದಕ್ಕೆ ನಿಮ್ಮನ್ನ ಹಂಗೆ ಆಗಕ್ಕೆ ಬಿಡೋಕ್ಕಿಲ್ಲ. ನಾನು ಮದುವೆ ಆದ್ರೂ ನೀವೇ ಆ ಮನೆ ಹಿರಿ ಸೊಸೆ. ನಿಮ್ಮ ಅಧಿಕಾರನ ಯಾರು ಕಿತ್ಕೊಳ್ಳೋಕ್ಕಾಗಿಲ್ಲ. ಒಂಚೂರು ಹೇಳು ಪುಟ್ಟ. ಹಾಂ ಹೇಳು ಮಗ. ಜಯ ಹೋಗಿ ಸಾಹೇಬನ್ನ ಬರೆಯೋಳು. ಶಾರದಕ್ಕ, ಮಾವ ಏನಕ್ಕೆ? ದೊಡ್ಡ ಮನೆ ಸೊಸೆ ಹೆಂಗೆ ಕಾಣ್ತಾವಳೆ ಅಂತ ನೋಡೋದು ಬ್ಯಾಡ್ವೇ? ಪಾಪ ಜಯ. ಸರಿ ಶಾರದಕ್ಕ. ಶಾರದಕ್ಕ, ಅತ್ತೆಯವರೇ ಇದ್ದು ಈ ಒಡವೆನೆಲ್ಲ ಹಾಕಿದಷ್ಟು ಸಂತೋಷ ಆಯಿತು. ನಂಗೂ ಹೊಟ್ಟೆ ಸಾಕ್ಷಾತ್ ಅವ್ರನ್ನೇ ನೋಡ್ದಂಗೆ ಆಯ್ತೈತೆ. ಇನ್ಮ್ಯಾಕೆ ದೊಡ್ಡ ಮನೆ ನಿನ್ನ ಕೈಯಾಗಿರ್ತೈತೆ. ನನ್ನ ಸೊಸೆಯಲ್ಲಿ ಮಹಾಲಕ್ಷ್ಮಿ ಥರ ಕಾಣ್ತಾ ಇದೆಯಮ್ಮ. ಸಾರ್ಥಕ, ಯಾರ ದೃಷ್ಟಿನೂ ಒಳ್ಳೇದಲ್ಲ. ಮೊದ್ಲಿ ಮಗಿಗೆ ದೃಷ್ಟಿ ತೆಗೀರಿ ಈಗಲೇ. ಮಾವ, ನಂಗೆ ಆಶೀರ್ವಾದ ಮಾಡಿ. ಎದ್ದೇಳಮ್ಮ, ಎದ್ದೇಳು. ಯಾವ ಕೊರತೆನೂ ಇಲ್ದ ಹಾಗೆ ದೊಡ್ಡ ಮನೆಗೆ ಬಂದು ಮಹಾರಾಣಿ ಹಾಗೆ ಬಾಳುದು. ಸಾರ್ಥಕ, ಬಿರ್ನೆ ಕರ್ಕೊಂಬನ್ನಿ, ಶುರುವಾಗೋಯ್ತು. ಇನ್ನು ಬಾರಮ್ಮ ಬೇಗ. ನಿಂಗೆ ಯಾವ ದೃಷ್ಟಿನೂ ತಾಕೋದಿಲ್ಲ ಮಗಳೇ. ಯಾವುದೇ ನನ್ನ ಸೊಸೆ. ಅಣ್ಣು, ರಾತ್ರಿ ಪಾರ್ಟಿ ಸೂಪರ್ ಆಗಿತ್ತು ಅಣ್ಣು. ಲೇವಾ, ನೀನೇನೋ ತಡಿಬೇಕಿತ್ತಲ್ವಲ್ಲ. ಹುಟ್ಟಿದ್ದು ಜಾಸ್ತಿ ಐತ್ಕಲ್ಲ, ತಲೆ ಗುಮ್ಮಂತೈತೆ. ಹೋಗು ಅಮರ್, ನಾನು ಹೇಳ್ದಾಗೆ ಮಾಡು. ಡನ್. ಏನು ಬ್ರದರ್, ನೈಟ್ ಪಾರ್ಟಿಗೆ ನನ್ನ ಕರೆದಿಲ್ಲ? ನೀವು ಬೇರೆ ಇದ್ರಲ್ಲ, ಗೊತ್ತೇ ಆಗಿಲ್ಲ ನೋಡಿ. ಲೇ ದೇವ, ನೀನಾದ್ರೂ ಹೇಳ್ಬೇಕಿತ್ತಲ್ವೇನಲ್ಲ. ಅಣ್ಣು, ರಾತ್ರಿ ಎಣ್ಣೆ ಒಂಚೂರು ಜಾಸ್ತಿ ಆಗಿ ಮರ್ತೋಗ್ಬಿಟ್ಟೆ ಕಣ್ಣು. ಬಿಡಿ ಹೋಗ್ಲಿ, ಮದುವೆ ಆದ್ಮೇಲೆ ದೊಡ್ಡದಾಗಿ ಪಾರ್ಟಿ ಮಾಡೋಣ. ಸುಮ್ಮನೆ ಬಾಯಿ ಮಾತು ಅಥವಾ ನಿಜವಾಗ್ಲೂ? ಇದೇನು ಹೀಗೆ ಹೇಳ್ಬಿಟ್ರಿ?
ದೊಡ್ಡ ಮನೆ ಪಾರ್ಟಿ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ. ನಾವು ಮಾಡೋ ಒನ್ ನೈಟ್ ಪಾರ್ಟಿಗೆ ನೀವು ವರ್ಷ ಪೂರ್ತಿ ದುಡಿಬೇಕು. ಏನಿಲ್ಲ ದೇವ? ಹೂ ಕಣ್ಣು. ಇಸ್ ಇಟ್? ಹಾಂ, ಪಾರ್ಟಿಗೆ ಅಷ್ಟೆಲ್ಲ ಖರ್ಚು ಮಾಡೋರು ಹುಡುಗಿಗೆ ಮಾತ್ರ ಯಾಕೆ ನಕಲಿ ಒಡವೆ ಹಾಕಿದ್ದೀರಾ? ಚಿನ್ನದೇ ಹಾಕ್ಬೋದಿತ್ತಲ್ವಾ? ನೈಟಾಗೆ ಲೋಕಲ್ ಏನಾದ್ರು ಹಾಕೋ ಬಂದರೆ ಹೇಗೆ, ಅಥವಾ ಕಣ್ಣಿಗೆ ಏನಾದರೂ ಆಗಿದೆಯಾ? ಅದು ದೊಡ್ಡ ಮನೆ ಒಡವೆ, ಕಾಸ್ಟ್ಲಿ ಒಡವೆ. ಯಾರು ಕತೆ ಕಟ್ತಾ ಇದ್ದೀರಾ? ನಾನು ಚಿನ್ನದ ಬಿಸ್ನೆಸ್ ಮಾಡಿದ್ದೀನಿ, ಅದು ಪಕ್ಕಾ ಡೂಪ್ಲಿಕೇಟು. ತಲೆಗೆಲೆ ಕೆಟ್ಟಿದೆ ಹಾಗೆ. ತಾಯಿ ಹಾಕ್ತಿದ್ರು, ದೇವರಿಗೆ ಹಾಕೋ ಒಡವೆ ಅದು. ಮಾಯ್, ನೀವು ಇಷ್ಟೊಂದು ದಡ್ರು ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಹೇಳಿದ್ದು ನಿಮ್ಮ ಒಡವೆ ಡೂಪ್ಲಿಕೇಟ್ ಅಂತಲ್ಲ, ಈಗ ಜಾನಕಿ ಹಾಕೋತಿದ್ದಾಳಲ್ಲ ಆ ಒಡವೆ ಡೂಪ್ಲಿಕೇಟು ಅಂತ. ಅವರಿಂದನೂ ಪ್ರಾಬ್ಲಮ್ ಆಗಿರ್ಬೋದಲ್ವಾ? ಏನಾಯ್ತು? ಅದಕ್ಕೆ ಹಾಕೋತಿರೋ ಒಡವೆ ಡೂಪ್ಲಿಕೇಟ್ ಅಂತ ಹೇಳ್ತೀಯ ನಂದಿ? ಅಯ್ಯಯ್ಯೋ, ಅಂದರೆ ದುಡ್ಡಿನ ಆಸೆಗೋಸ್ಕರ ಒರಿಜಿನಲ್ ಒಡವೆನ ಮಾರ್ಬಿಟ್ರು ಹೇಗೆ? ಏನು ನಂದಿ ನೀನು ಹೀಗೆ? ಇನ್ನೇನ್ರಿ, ಅಮರ್ ಗೋಲ್ಡ್ ಬಿಸ್ನೆಸ್ ಮಾಡಿದಾನೆ, ಇವನು ಯಾಕೆ ಸುಮ್ಮನೆ ಏನೇನೋ ಹೇಳ್ತಾನೆ? ನನಗೆ ಯಾಕೋ ಹುಡುಗಿ ಮನೆಯವ್ರ ಮೇಲೆ ಡೌಟಪ್ಪ. ದೊಡ್ಡ ಮನೆಯವರಿಗೆ ಮೋಸ ಮಾಡ್ತಾ ಇದ್ದಾರಾ? ಛೇ 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 ಛೇ. ಈ ವಿಷಯನ ಅಪ್ಪನ ತಾವ ಹೇಳಲೇಬೇಕು. ಬನ್ನಿ ಅಮ್ಮ, ಬನ್ನಿ 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 ಬನ್ನಿ. ನಮಸ್ಕಾರ ನಮಸ್ಕಾರ. ಹೋಗಿ ಬನ್ನಿ. ನಮಸ್ಕಾರ. ಬನ್ನಿ ಬನ್ನಿ ಅಂತೂ ಬಂದ್ರಲ್ಲ. ಬನ್ನಿ ಹೋಗಿ ಬನ್ನಿ. ಎಲ್ಲ ಆರಾಮಾಗಿದ್ದಾರಲ್ಲ? ಹಾಂ, ನಮಸ್ಕಾರಮ್ಮ. ಹೋಗಿ ಸರ್. ಪೈಲ್ವಾನ್ ಕಡೆಯವರು. ಶಾರದಕ್ಕ, ನಂದಿತಾ ಎಲ್ಲಿ? ಹಾಂ ನಮಸ್ಕಾರ. ರಾಮ ಎಲ್ಲಿ ನಡಿಯಾಗವನ ರೋಡಿ ಅಂತ ಹೇಳಿದ್ದೆ ಅವಳಿಗೆ. ನಾನು ನಿಮ್ಮ ತಾವ ರಾಮನ ಬಗ್ಗೆನೇ ಹೊಸಿ ಮಾತಾಡೋಣ ಅಂತ ಬಂದೆ ಸಾಹೇಬ್ರೆ. ಏನು ಹೇಳಿ? ರಾಮ ಲಗ್ನಕ್ಕಿನ್ನ ತಯಾರಾಗ್ತಾವನೆ, ಆದ್ರೆ ಯಾಕೋ ಹೊಸಿ ಮಂಕಾಗವನೆ ಸಾಹೇಬ್ರೆ. ಲಗ್ನ ಅನ್ನೋ ದಿಗ್ಲು ಹೊಟ್ಟೆಯ ಶಾರದಕ್ಕ, ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನಮಸ್ಕಾರ. ಹಂಗೆ ಹೊಸಿ ಕಣ್ಣಾಡಿಸ್ತಾ ಇರಿ, ಪುರೋಹಿತರು ಕರೆದ ತಕ್ಷಣ ಕರ್ಕೊಂಬರ್ಬೇಕು ಅವನ್ನ. ನಮಸ್ಕಾರ. ಭ್ಯೋ ನಮಃ. ಓಂ ಗುರುಬ್ರಹ್ಮ ಗುರುವಿಷ್ಣುಃ ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮೋ ನಮಃ. ಓಂ ಶ್ರೀಮನ್ಮಹಾಗಣಾಧಿಪತಯೇ ನಮೋ ನಮಃ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಓಂ ಭೋಃ ಓಂ ಭವಃ ಓಂ ಸ್ವಃ ಓಂ ಭೋರ್ಭುವಸ್ವಾಹ. ಮಹಾಗಣಾಧಿಪತಯೇ ನಮೋ ನಮಃ. ಅಗ್ನಯೇ ನಮಃ. ಭೂತವಾಹನಾಯ ನಮಃ. ಉದಾಶಿನೇ ನಮಃ. ಓಂ ಕೃಷ್ಣವರ್ತ್ಮನೇ ನಮಃ. ದೇವಮುಖಾಯ ನಮಃ. ಸಪ್ತಾಜಿಕ್ವಾಯ ನಮಃ. ವೈಶ್ವಾನರಾಯ ನಮಃ. ಜಾತವೇದಸೇ ನಮಃ. ಮಧ್ಯೆ ಶ್ರೀ ಯಜ್ಞಪುರುಷಾಯ ನಮಃ. ಓಂ ಹಿರಣ್ಯಪಾತ್ರಂ ಮದೋಹ ಪೂರ್ಣಂ ದದಾತಿ. ಮದವ್ಯವಸ್ಥಾನೇದೇಕದಾ ಬ್ರಹ್ಮಣೋಪಹರತಿ. ಏಕದೈವ ಯಜಮಾನಃ ಯಸ್ತೇಜೋ ದದಾತಿ.
ನಮಸ್ತೆ ಸ್ಥಲಂಬೋದರಾಯ ಏಕದಂತಾಯ ವಿಘ್ನವಿನಾಶಿನೇ ಶಿವದಾಯ ಬನ್ನಿ ಬನ್ನಿ ಎಲ್ಲ ಶ್ರೀಮದ್ಭರತಮೂರ್ತಯೇ ನಮೋ ಅಲ್ಲೇ ಕೂತಿರಿ ಆವಾಗ ಸಿಗ್ತೀನಿ ಗಣಾಧಿಪತಯೇ ಧಂ ನಮಃ ಓಂ ನಮಃ ವ್ರಾತಪತಯೇ ನಮೋ ಪೊಲಿಟಿಕಲ್ನವರು ಒಬ್ರು ಇಲ್ಲ ೋದರಾಯ ಏಕದಂತಾಯ ವಿಘ್ನವಿನಾಶಿನೇ ಶಿವಸದಾಯ ಶ್ರೀಮದ್ಭರತಮೂರ್ತಯೇ ನಮೋ ನಮಃ ಸ್ವಾಹ ಓಂ ಮಹಾಗಣಾಧಿಪತಯೇ ಧಂ ನಮಃ कविं कवीनापुमश्चावस्तमं ज्येष्ठराजं ब्रह्मणां ब्रह्मणस्पदानः शृण्वन्नोदवस्सीदसादनं ॐ श्रीमन्महागणाधिपतये नमो नमः ॐ गं गणपतये नमो नमः स्वाहा ॐ गं गणपतयाय नमः ॐ नमो व्रातपतये नमो गणपतये नमः प्रमदपतये नमस्ते स्तुलम्भोदर एकदन्ताय विघ्नविनाशिने शुभदाय श्रीमद्वरदामूर्तये नमो नमः स्वाहा ओम नमः व्रातपतये नमो गणपतये नमः प्रमदपतये नमस्ते स्थलंभोदराय एकदंताय विघ्नविनाशने शुभदाय ಹುಡುಗ ಹುಡುಗಿನ ಕರ್ಕೊಂಬನ್ನಿ ಕವಿಂ ಕವೀರಾಪಮಶ್ಚಾವಸ್ತಮಂ ಓಂ ಶ್ರೀಮನ್ಮಹಾದೇವತಾಯ ನಮಃ ಓಂ ಶ್ರೀಮನ್ಮಹಾಗಣಾಧಿಪತಿ ಸ್ವಾಮಿ ದೇವತಾಯ ನಮೋ ನಮಃ ಓಂ ಏಕದಂತಾಯ ವಿದ್ಮಹೇ ರಾಮು ಬಾವ ಬರಲ್ಲ ತಾನೆ? ಅಮ್ಮವ್ರೆ, ನೀವು ಹೇಳಿದ ಕೆಲಸ ಮಾಡಬೇಕು ಅಂತ ನಾನು ಶಕ್ತಿ ಮೀರಿ ಪ್ರಯತ್ನ ಪಟ್ಟೆ, ಆದರೆ ನನ್ನ ಕೈಲಾಗಲಿಲ್ಲ, ನನ್ನ ಮನಸ್ಸು ಒಪ್ಪಲಿಲ್ಲ. ತಗೊಂಬಿಡಿ ನಿಮ್ಮ ದುಡ್ಡು, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಮೇಡಮ್. ತಗೊಳ್ಳಿ ಅಮ್ಮವ್ರೆ. द्विपदे चतुष्पदे अष्टापदे नवपदे भगवते सहस्राक्षरा प्रमेवेमन्न ओम गौरी देवताय नमो नमः स्वाहा ओम महागौरी देवतायै नमः कात्यायनाय विद्महे कन्याकुमारी धीमहि तन्नो गौरी प्रचोदयात् स्वाहा ओम श्रीमन्महामंगला गौरी देवतायै नमः ओम हिरण्यवर्णां हरिणीं सुवर्णरजतत्रजां चन्द्रां हिरण्मयी लक्ष्मीं. ಅಕ್ಕ, ಈ ಉಸ್ತಾದ್ನ ನಂಬ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಅನಿಸ್ತೈತೆ. ಅದು ನನಗೂ ಗೊತ್ತು, ಅದಕ್ಕೆ ತಾನೆ ಅಶೋಕ್ನ ಚೂ ಬಿಟ್ಟಿರೋದು.
अक्षते एकपदे द्विपदे दशपदे तापदे नवपदे बहुवचने सहस्राक्षरा परमेव वन्ना ओम गौरी देवताय नमो नमः स्वाहा ओम गौरी देवताय नमः कात्यायनाय विद्महे कन्याकुमारी धीमहि तन्नो गौरी प्रचोदयात् स्वाहा ओम गौरी देवताय नमः। ನೋಡಿ, ಇದು ಡೂಪ್ಲಿಕೇಟ್ ಒಡವೆ. ಅಪ್ಪಯ್ಯ ಏನಿಲ್ಲ ನನ್ನ ವಿಷಯ ಮಾತಾಡ್ಬೇಕಪ್ಪ. ಮೊದಲು ರಾಮನ್ ಕರ್ಕೊಂಬರ್ಲ, ಆಮೇಲೆ ಮಾತಾಡುವ. ಅಪ್ಪಯ್ಯ ಶಾನಿ ಮುಖ್ಯ ವಿಷಯ ಹೊಸಿ ಬನ್ನಿ. ಮದುವೆ ಮುಗಿಲಿಕ್ಕಲ್ಲ, ಆಮೇಲೆ ಮಾತಾಡುವ. ಅಪ್ಪಯ್ಯ ಹೊಸಿ ಅರ್ಥ ಮಾಡ್ಕೊಳ್ಳಿ, ಮದುವೆ ವಿಷಯನೇ ಮಾತಾಡಬೇಕು, ಹೊಸಿ ಬನ್ನಿ. ಸುಖ ಏನಿಲ್ಲ ನಿಂದು ಅಲ್ಲಿ ಶಾಸ್ತ್ರ ನಡೀತಿರುವಾಗ ಹೊಸ ತಡ್ಕೊಂಡಿರಕ್ಕೆ ಆಗಿಲ್ವಾ? ಅಪ್ಪಯ್ಯ ಕಣ್ಣೆದ್ರೆ ಮೋಸ ನಡೀತಿರುವಾಗ ನೋಡ್ಕೊಂಡು ಸುಮ್ಮನಿರಕ್ಕೆ ಆಗಕ್ಕಿಲ್ಲ ಅಪ್ಪಯ್ಯ. ಏನು ಮೋಸ? ಏನಿಲ್ಲ ಮಾತಾಡ್ತಿದೀಯಾ? ಅದು ಹುಡುಗಿ ಕಡೆಯವರು ಅಪ್ಪಯ್ಯ. ಹುಡುಗಿ ಕಡೆಯವರು? ಏನು ಹುಡುಗಿ ಕಡೆಯವರು? ಅಪ್ಪಯ್ಯ ಹುಡುಗಿ ಕಡೆಯವರು ನೀವು ಕೊಟ್ಟಿರೋ ದೊಡ್ಡ ಮನೆ ಒಡವೆನ ಎತ್ತು ಮಡಿಕೊಂಡು ಆ ಮೇಡಮ್ಗೆ ನಕಲಿ ಒಡವೆ ಹಾಕೋರೆ. ಯಾವ್ಯಾವ ವಿಷಯದಾಗ ಆಟ ಆಡ್ಬೇಕು ಅಂತ ಗೊತ್ತಿಲ್ಲ ನಿನಗೆ? ಅಪ್ಪಯ್ಯ ಒಂದು ನಿಮಿಷ ಅಪ್ಪಯ್ಯ, ನಾನು ಸುಳ್ಳು ಹೇಳ್ತಿಲ್ಲ, ದಿಟ್ಟನೆಯ ಎಲ್ಲರೂ ಹಂಗೆ ಮಾತಾಡ್ತವ್ರೆ. ಮದುವೆ ಮನೆ ಅಂತ ಸುಮ್ಮನೆ ಬಿಡ್ತಾ ಇವ್ನಿ, ಇಲ್ಲಾಂದ್ರೆ ಹಲ್ಲು ಉದುರಿಸ್ಬಿಡ್ತಿದ್ದೆ. ಅಪ್ಪಯ್ಯ ಒಂದು ನಿಮಿಷ, ಬೇಕಾದ್ರೆ ನೀವೇ ಚೆಕ್ ಮಾಡಿ. ನಕಲಿ ಅಲ್ಲ ಅಂದ್ರೆ ನನಗೂ ಖುಷಿನೇ ಅಪ್ಪಯ್ಯ. ಈ ದೊಡ್ಡ ಮನೆ ಮರ್ಯಾದೆ ಹೋಗ್ಬಾರ್ದು ಅಂತ ನಿಮ್ಮನ್ನು ಕರೆದು ಹೇಳ್ತೀವಿ. ನೀ ಯಾಕಿಷ್ಟೊತ್ತು? ರಾಮನ್ ಕರ್ಕೊಂಬನ್ನಿ. ಅರ್ಶಿನ ಶಾಸ್ತ್ರಕ್ಕೂ ಭಾವ ತಡ ಮಾಡಿದ್ರು, ಈಗಲೂ ತಡ ಮಾಡ್ತಿದ್ದಾರೆ. ಅವರಿಗೆ ಈ ಮದುವೆ ಇಷ್ಟ ಇದೆಯೋ ಇಲ್ವೋ? ತಮಾಷೆ ಮಾಡ್ದೆ. ನಾನು ಹೋಗಿ ಕರ್ಕೊಂಬರ್ತೀನಿ. ಒಂದು ನಿಮಿಷ ಜಾನಕಿ, ಎದ್ದೇಳಮ್ಮ. ಯಾಕೆ ಸಾಹೇಬ್ರೆ, ಏನಾಯ್ತು? ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿದೆ. ಜಾನಕಿ, ಈ ಒಡವೆಗಳನ್ನು ಬಿಚ್ಕೊಡ. ಏನಾಯ್ತು ಸಾಹೇಬ್ರೆ? ನಮ್ಮಿಂದ ಏನಾದರೂ ತಪ್ಪಾಗಿದೆಯಾ? ಗಾಬರಿ ಬೇಡ, ತಪ್ಪು ಯಾರ್ದು ಅಂತ ತಿಳ್ಕೊಳ್ಳೋಕೆ ಈ ಪರೀಕ್ಷೆ. ತೆಗೆದುಕೊಡ್ಬ.